ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ನನ್ನ ಡೇ ರುಟೀನು ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನನ್ನ ದಿನ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೇಳ್ತೀನಿ ಇವಾಗ, ಯಾಕಂದರೆ ಮಕ್ಕಳಿಗೆ ರಜಾ ಇದೆಯಲ್ಲ ಅದಕ್ಕೋಸ್ಕರ. ಅವಾಗೆಲ್ಲ 6 ಗಂಟೆಗೆ 5:30ಗೆಲ್ಲ ಎದ್ದೇಳ್ತಾ ಇದ್ದೆ. ಇವಾಗ ರಜಾ ಇರೋದ್ರಿಂದ ಇವತ್ತು ನಾನು ಹೇಳುವಷ್ಟೊತ್ತಿಗೆ 7 ಗಂಟೆ ಆಗಿತ್ತು. ಬೆಳಗ್ಗೆ ಟಿಫನಿಗೆ ಅಂದ್ಬಿಟ್ಟು ಇಡ್ಲಿ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಹಿಟ್ಟು ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಹಾಗಾಗಿ ಅದನ್ನೇ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಜೊತೆಗೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಇಡ್ಲಿಗೆ ಸಾಂಬಾರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಚಟ್ನಿ ಆದರೆ ಮಕ್ಕಳೇನು ಅಷ್ಟೊಂದು ಇಷ್ಟಪಡಲ್ಲ, ಹಾಗಾಗಿ ಸಾಂಬಾರನ್ನೇ ಮಾಡ್ಕೊತಾ ಇದ್ದೀನಿ. ಇಡ್ಲಿ ನೀರು ಆವಾಗಲೇ ಇಟ್ಟಿದ್ದೆ, ಹಾಗಾಗಿ ಕುದಿ ಬರ್ತಾಯಿದೆ. ಇವಾಗ ಈ ಟೈಮಲ್ಲಿ ಇಡ್ಲಿ ಪ್ಲೇಟಿಗೆಲ್ಲ ಹಿಟ್ಟು ಹುಯ್ದುಬಿಟ್ಟು ಇಟ್ಕೊತೀನಿ. 10 ನಿಮಿಷಕ್ಕೆಲ್ಲ ಬೆಂದೋಗುತ್ತೆ. 1 ಟ್ರಿಪ್ ಮಾಡಿಕೊಂಡ್ರೆ ಸ್ವಲ್ಪ ಸಾಲ್ಟೇಜ್ ಆಗುತ್ತೆ, 2 ಟ್ರಿಪ್ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ, 2 ಟ್ರಿಪ್ ಮಾಡ್ಕೊತೀನಿ. 10 ನಿಮಿಷ ಅಷ್ಟೊತ್ತಿಗೆಲ್ಲ ಬೆಂದೋಗುತ್ತೆ. ತುಂಬ ಚಿಕ್ಕ ಇಡ್ಲಿ ಪಾತ್ರೆ ಇದು, ಹಾಗಾಗಿ ನೋಡಿ ಆಲ್ರೆಡಿ ಬೆಂದೋಯ್ತು. 10 ನಿಮಿಷ ಆಗಿದೆ. ಇವಾಗ ಅಷ್ಟರೊಳಗಡೆ ನಾನು ಸಾಂಬಾರಿಗೂ ಕೂಡ ರೆಡಿ ಮಾಡಿಕೊಂಡೆ. ಸಿಂಪಲ್ಲಾಗಿ ಹೋಟೆಲ್ನಲ್ಲಿ ಕೊಡೋ ರೀತಿ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಡ್ಲಿಗೆ ಸಾಂಬಾರು ಕೊಡ್ತಾರಲ್ಲ ಅದೇ ರೀತಿಯಲ್ಲಿ ಸಿಂಪಲ್ಲಾಗಿ 1 ಹೊತ್ತಿಗಾಗಷ್ಟು ಮಾಡ್ಕೊಂಡಿದ್ದೀನಿ. ಇದೇ ನಮಗೆ 2 ಹೊತ್ತಿಗಾಗುತ್ತೆ. ಆದರೂ ಕೂಡ ಸ್ವಲ್ಪ ಮಾಡಿದರೂ ಕೂಡ ಜಾಸ್ತಿನೇ ಆಗುತ್ತೆ, ಯಾಕಂದರೆ ಮಕ್ಕಳೆಲ್ಲ ಜಾಸ್ತಿ ಸಾಂಬಾರು ತಿನ್ನಲ್ಲ. ಅಡುಗೆ ಎಲ್ಲ ಆದಮೇಲೆ ಟಿಫನ್ ಮಾಡ್ಕೊಂಡ್ವಿ. ಟಿಫನ್ ಎಲ್ಲ ಆದಮೇಲೆ ಮಮ್ಮಿ ನಾನು ಟ್ಯೂಷನಿಗೆ ಹೋಗ್ತೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಟ್ಯೂಷನಿಗೆ ಬರ್ತಾರೆ, ಟ್ಯೂಷನ್ ಕೂಡ ಇದೆ ಅಂತ ಅಂದ್ಲು ನನ್ನ ಮಗಳು. ಇನ್ನೇನು ಮನೆಯಲ್ಲಿ ಇದ್ದು ಏನು ಮಾಡ್ತಾಳೆ, ಫ್ರೆಂಡ್ಸು ಕೂಡ ಇರ್ತಾರೆ, ಇಲ್ಲಾದರೆ ಮನೆ ಹತ್ರ ಯಾರೂ ಇರಲ್ಲ ಅಂದ್ಬಿಟ್ಟು ಅವಳನ್ನ ಟ್ಯೂಷನ್ ಹತ್ರಕ್ಕೆ ಬಿಟ್ಬಿಟ್ಟು ಮಗ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಫ್ರೆಂಡ್ಸ್ ಜೊತೆ ಹೋದ. ಹಾಗಾಗಿ ನಾನು ನಮ್ಮ ಮನೆಯವರಿಬ್ಬರೂ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ನನ್ನ ಮಗ ಹರ್ಷನಿಗೆ ಮತ್ತು ನಮ್ಮ ಯಜಮಾನ್ರಿಗೆ ಇಲ್ಲೇ ಬಟ್ಟೆ ತೊಗೊಳ್ಳೋಣ ಅಂದ್ಬಿಟ್ಟು ಟೆಕ್ಸ್ಟ್ ಮಾಲಿಗೆ ಬಂದ್ವಿ. ನನ್ನ ಮಗಳಿಗೆ ನನಗೆ ನಾವು ಅಲ್ಲಿ ನಮ್ಮ ಏರಿಯಾದಲ್ಲೇ ತೊಗೊಂಡ್ವಿ. ಈಗಿನ ಮಕ್ಕಳಿಗೆ ತಿಂಗಳಿಗೆ 1 ಸರಿನಾದರೂ ಶಾಪಿಂಗ್ ಮಾಡಿಸ್ಬೇಕು, ಇಲ್ಲಾಂದರೆ ತುಂಬಾ ಹಠ ಮಾಡ್ತಾರೆ. ನಾವು ಚಿಕ್ಕವರು ಇರುವಾಗ ಆ ಥರ ಇರಲಿಲ್ಲ. ವರ್ಷಕ್ಕೆ 2 ರಿಂದ 3 ಜೊತೆ ಬಟ್ಟೆ ತೆಗೆದೇ ತುಂಬಾ ದೊಡ್ಡದಾಗಿತ್ತು. ಇವಾಗ ಮಕ್ಕಳು ಆ ಥರ ಇಲ್ಲ, 3 ರಿಂದ 4 ಸರಿ ಯೂಸ್ ಮಾಡ್ತಾರೆ. ಅಷ್ಟರೊಳಗಡೆ ಎಲ್ಲ ಮಕ್ಕಳಿಗೆ ಸ್ಲಿಪ್ಪರ್ ಆಗಲಿ ಬಟ್ಟೆ ಆಗಲಿ ಬೋರ್ ಆಗಿಬಿಡುತ್ತೆ. ಹಾಗೆ ನಾನು ಇಲ್ಲೇನು ಡ್ರೆಸ್ ತೊಗೊಳೋದು ಬೇಡ ಅಂದ್ಕೊಂಡೆ. ಇಲ್ಲಿ ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಡ್ರೆಸ್ ಆಗಲಿ ಟಾಪ್ಸ್ ಆಗಲಿ ಕುರ್ತೀಸು ಎಲ್ಲ ಥರ ಚೆನ್ನಾಗಿದೆ. ಇಲ್ಲಿ ನಾನು ನಮ್ಮನೆಯವರಿಗೆ ನನ್ನ ಮಗನಿಗೆ ಮಾತ್ರ ಟೀ ಶರ್ಟ್ಸು ಪ್ಯಾಂಟು ಮಾತ್ರ ತೊಗೊಳ್ಳೋಣ ಅಂದ್ಬಿಟ್ಟು. ಇಲ್ಲಿ ಬಟ್ಟೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ಪ್ರೈಸು ಕೂಡ ಪರವಾಗಿಲ್ಲ ಅನಿಸ್ತು. ಟೆಕ್ಸ್ಟ್ ಮಾಲ್ ಅಂದ್ಬಿಟ್ಟು ನಮ್ಮ ಏರಿಯಾದಲ್ಲೇ ಇರೋದು. ತುಂಬ ಚೆನ್ನಾಗಿದೆ ಬಟ್ಟೆಗಳೆಲ್ಲ. ನಾನು 2ನೇ ಸರಿ ಹೋಗ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳಾಗಲಿ ಸ್ಲಿಪ್ಪರ್ಸ್ ಆಗಲಿ. ಮನೆಗೆ ಏನಾದ್ರು ಐಟಮ್ಸ್ ಬೇಕಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಮನೆಗೆ ಸ್ವಲ್ಪ ಐಟಮ್ಸ್ ತೊಗೊಳ್ಬೇಕಿತ್ತು, ಹಾಗಾಗಿ ಇಲ್ಲಿಗೆ ಬಂದೆ. ಮನೆಗೆ ಐಟಮ್ಸ್ ಅಂದರೆ ಏನು ವಸ್ತುಗಳ ಆ ಥರ ಏನಿಲ್ಲ, ಮನೆಗೆ ಬೆಡ್ ಕವರು ಹಾಗೆ ಮ್ಯಾಟ್ಗಳು ಬೇಕಾಗಿತ್ತು. ನೋಡ್ಕೊಂಡು ಬರೋಣ, ಚೆನ್ನಾಗಿರುತ್ತೆ. ಅವತ್ತು ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗಿದ್ದೆ, ಹಾಗಾಗಿ ನೋಡ್ಕೊಂಡು ತೊಗೊಂಡು ಬರೋಣ ಅಂತ ಬಂದ್ವಿ. ಒಂದು 2 ರಿಂದ 8 ಟೀ ಶರ್ಟ್ಸ್ ತೊಗೊಂಡ್ವಿ. ಚೆನ್ನಾಗಿತ್ತು, ಟೀ ಶರ್ಟ್ಸು ಕೂಡ ಪರವಾಗಿಲ್ಲ ಅನಿಸ್ತು. ಹಾಗೆ ಇಲ್ಲಿ ನೈಟ್ ಪ್ಯಾಂಟ್ಗಳು, ಟ್ರ್ಯಾಕ್ ಪ್ಯಾಂಟ್ಸು, ಜೀನ್ಸು ಎಲ್ಲ ಇತ್ತು, ಚೆನ್ನಾಗಿತ್ತು. ಅಷ್ಟೊಂದೇನು ಜಾಸ್ತಿ ತೊಗೊಳ್ಲಿಲ್ಲ, 2 ಪ್ಯಾಂಟ್ ಮಾತ್ರ ತೊಗೊಂಡು. ಹಾಗೆ ನಮ್ಮ ಮನೆಯವರಿಗೆ ಸ್ಲಿಪ್ಪರ್ ಬೇಕು ಅಂತ ಹೇಳಿದರು. ಸ್ಲಿಪ್ಪರ್ ತೊಗೊಂಡು ಬರೋಣ ಅಂತ ಸ್ಲಿಪ್ಪರ್ ಫ್ಲೋರಿಗೆ ಬಂದ್ವಿ. ಒಂದೊಂದು ಫ್ಲೋರಲ್ಲಿದೆ. ಮೆನ್ಸ್ ವೇರ್ ಬೇರೆ, ವುಮೆನ್ಸ್ ವೇರ್ ಬೇರೆ, ಸ್ಲಿಪ್ಪರ್ಗಳು ಬೇರೆ ಬೇರೆ ಫ್ಲೋರಲ್ಲಿದೆ. ಹಾಗಾಗಿ ಸ್ಲಿಪ್ಪರ್ ಇರುವಂಥ ಫ್ಲೋರಿಗೆ ಬಂದ್ವಿ. ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು, ವೆರೈಟಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಲಿಪ್ಪರ್ ಇದೆ. ರೇಟು ಕೂಡ ಪರವಾಗಿಲ್ಲ, ಕಡಿಮೆಯಿಂದ ಹಿಡಿದು ಜಾಸ್ತಿವರೆಗೂ ಇದೆ. 150ಯಿಂದ ಸ್ಟಾರ್ಟ್ ಆಗುತ್ತೆ, ಒಂದು 5000ವರೆಗೂ ಸ್ಲಿಪ್ಪರ್ಸ್ ಇದೆ. ತುಂಬಾ ಚೆನ್ನಾಗಿದೆ. ನಮಗೆ ಯಾವ ರೇಟಲ್ಲಿ ಬೇಕೋ ಆ ರೇಟಲ್ಲಿ ನಾವು ತೊಗೊಳ್ಬೋದು. ಹಾಗೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಸ್ಲಿಪ್ಪರ್ ಎಲ್ಲ ತುಂಬಾ ಇಷ್ಟ ಆಯಿತು, ಹಾಗಾಗಿ ನಾನು ಕೂಡ ಒಂದು ಜೊತೆ ತೊಗೊಂಡು ನನ್ನ ಮಗಳಿಗೂ ಕೂಡ ತೊಗೊಂಡು ನಮ್ಮ ಮನೆಯವರು ಕೂಡ ತೊಗೊಂಡ್ರು. ನನ್ನ ಮಗನಿಗೆ ಇಲ್ಲಿ ಬೇಡ ಅಂತ ಹೇಳಿದ್ದ, ಹಾಗಾಗಿ ಅವನಿಗೆ ಸ್ಲಿಪ್ಪರ್ ಏನು ತೊಗೊಳ್ಲಿಲ್ಲ. ನಮ್ಮನೆಯವರು ಡೈಲಿ ಯೂಸಿಗೆ ಅಂದ್ಬಿಟ್ಟು ಮತ್ತೆ ಸ್ಲಿಪ್ಪರ್ ಈ ಕಡೆ ಬಂದ್ಬಿಟ್ಟು ನೋಡ್ತಾಯಿದ್ರು. ಪ್ರೈಸು ಪರವಾಗಿಲ್ಲ ಅನಿಸ್ತು, ಆದರೆ ತುಂಬ ಗಟ್ಟಿ ಇತ್ತು ಈ ಸ್ಲಿಪ್ಪರ್ಸ್ ಎಲ್ಲ, ಹಾಗಾಗಿ ನಾನು ಇಲ್ಲಿ ಬೇಡ ಅಂತ ಹೇಳಿದೆ ಡೈಲಿ ಯೂಸಿಗೆ. ಇಲ್ಲಿ ಎಲ್ಲ ವೆರೈಟಿಯಾದ ಮನೆಗೆ ಏನೇನು ಬೇಕಂತ ಐಟಮ್ಸು, ಕಿಚನ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಗ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಪೂಜೆ ಬುಟ್ಟಿಗಳು ಹಾಗೆ ಫ್ರೂಟ್ಸ್ ಬುಟ್ಟಿಗಳು ಎಲ್ಲ ವೆರೈಟಿ ಡಿಸೈನ್ಗಳಲ್ಲಿತ್ತು. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ. ಮನೆಗೆ ಡೆಕೋರೇಟಿಂಗ್ ಐಟಮ್ಸ್ ಅಂತೂ ಚೆನ್ನಾಗಿತ್ತು. ನನಗೂ ತುಂಬಾ ಖುಷಿ ಆಯಿತು ನೋಡಿ, ಆದರೆ ನಾನೇನು ಅಷ್ಟೊಂದು ತೊಗೊಳ್ಲಿಲ್ಲ. ಹಾಗೆ ನಾನಿಲ್ಲಿ ನನ್ನ ಮಗಳಿಗೆ ಶೂ ನೋಡೋಣ ಅಂತ ಮತ್ತೆ ಬಂದೆ.
ನೋಡಿ ಚೆನ್ನಾಗಿದೆ. ತುಂಬ ರೇಟಿಗೆ ತಕ್ಕನಾಗೆ ಕ್ವಾಲಿಟಿಗೆ ತಕ್ಕನಾಗೆ ರೇಟ್ ಕೂಡ ಇದೆ. ನಮಗೆ ಯಾವ ರೇಟಲ್ಲಿ ಬೇಕೋ ಆ ರೇಟಲ್ಲಿ ನೋಡ್ಬಿಟ್ಟು ತೊಗೊಳ್ಬೋದು. ನಮಗೇನು ಐಟಮ್ಸ್ ಬೇಕಾಗಿತ್ತೋ ಅದು ಮಾತ್ರ ತೊಗೊಂಡು ಬಿಲ್ ಮಾಡ್ಸೋಣ ಅಂದ್ಬಿಟ್ಟು ಬಂದ್ವಿ. ನಾನೇನು ಜಾಸ್ತಿ ಐಟಮ್ಸ್ ಏನೂ ತೊಗೊಂಡಿಲ್ಲ. 2 ಬೆಡ್ಶೀಟ್ ತೊಗೊಂಡು, 2 ಜೊತೆ ಸ್ಲಿಪ್ಪರು, 1 ಜೊತೆ ಶೂ ತೊಗೊಂಡು, ಆಮೇಲೆ ಒಟ್ಟು 8 ಜೊತೆ ಬಟ್ಟೆ ತೊಗೊಂಡ್ವಿ. ಟೀ ಶರ್ಟು, ಟ್ರ್ಯಾಕ್ ಪ್ಯಾಂಟಿಂದ 8 ಜೊತೆ ತೊಗೊಂಡು ಹೊರಟ್ವಿ. ಇಲ್ಲಿಂದ ಬಿಲ್ ಹಾಕಿದ್ರು. ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ. ಸಿಂಪಲ್ ರೇಟು, ಸಿಂಪಲ್ ಆಗಿರೋ ಅಂಥದ್ದನ್ನೇ ತೊಗೊಂಡೆ ರೆಗ್ಯುಲರ್ ಯೂಸಿಗೆ ಅಂದ್ಬಿಟ್ಟು. ನನ್ನ ಮಗಳಿಗೆ ಅಂತ ಸ್ಲಿಪ್ಪರ್ ತೊಗೊಂಡಿದ್ದೆ. ಅದರಲ್ಲಿ ನಮ್ಮನೆಯವರು ಇನ್ನೂ ಒಂದು ಸೈಜ್ ದೊಡ್ಡ ತಗೋ, ಇಷ್ಟು ಚಿಕ್ಕದು ಬೇಡ, ಲೂಸಾಗಿ ಹಾಕ್ಕೊಳ್ಳಿ ಪರವಾಗಿಲ್ಲ ಅಂತಂದರು. ಹಾಗಾಗಿ ಬಿಲ್ಲಿಂಗ್ ಕೌಂಟರ್ಗೆ ಹೇಳಿದ್ದಕ್ಕೆ ಅವ್ರ ವರ್ಕರ್ಸ್ನ ಕರೆದ್ಬಿಟ್ಟು ಚೇಂಜ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಹಾಗಾಗಿ ಅವ್ರ ಜೊತೆ ನಾನು ಕೂಡ ಹೋಗಿ ಚೇಂಜ್ ಮಾಡ್ಕೊಂಡು ಬಂದ್ವಿ. ಅಲ್ಲೇ ಕಾಣಿಸ್ತಾ ಇದೆಯಲ್ಲ ಪಿಂಕ್ ಸ್ಲಿಪ್ಪರ್, ಅದಕ್ಕೆ ಚೇಂಜ್ ಮಾಡಿ ಒಂದು ಸೈಜು ಪ್ಲಸ್ಸಲ್ಲಿ ತೊಗೊಂಡು ಬಿಲ್ ಮಾಡ್ತಾಯಿದ್ರು. ಹಾಗಾಗಿ ಕೂತ್ಕೊಂಡ್ವಿ. ಇಲ್ಲಿನ ಸರ್ವಿಸು ಕೂಡ ತುಂಬಾ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಒಳಗಡೆ ನಾವು ಪರ್ಚೇಸ್ ಮಾಡುವಾಗ ಮಾತಾಡಿದಂಥ ವಾಯ್ಸ್ನ ಹಾಕೋಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿ ಫುಲ್ಲು ಸಾಂಗ್ ಹಾಕಿರ್ತಾರೆ, ಮ್ಯೂಸಿಕ್ ಎಲ್ಲ ಬರ್ತಾ ಇರುತ್ತೆ, ಕಾಫಿ ರೇಟ್ ಬರುತ್ತೆ ಅಂದ್ಬಿಟ್ಟು ನಾನು ಅಲ್ಲಿದ್ದೇನು ಆ್ಯಡ್ ಮಾಡಿಲ್ಲ. ಹಾಗಾಗಿ ನಾನು ವಾಯ್ಸ್ ಅವ್ರು ಕೊಟ್ಟಿದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ಗಾಡಿನ ಪಾರ್ಕಿಂಗ್ ಮಾಡಿದರು. ಹಾಗಾಗಿ ತೊಗೊಂಡು ಬರ್ತೀನಿ, ಇಲ್ಲೇ ವೆಯ್ಟ್ ಮಾಡ್ತಾಯಿರೋ ಅಂದರು. ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಹಾಗೆ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ, ಕ್ಲಿಪ್ಪಿಂಗ್ಸು. ಸ್ಟಾರ್ಟಿಂಗ್ ಹೋಗುವಾಗ ಮಾಡ್ಕೊಂಡಿರಲಿಲ್ಲ. ಇದೇ ನೋಡಿ ಟೆಕ್ಸ್ಟ್ ಮಾಲ್ ಅಂದ್ಬಿಟ್ಟು ತುಂಬಾ ಚೆನ್ನಾಗಿರೋಂಥದ್ದು. ಯಾರು ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಬೋದು, ಪರವಾಗಿಲ್ಲ ಪ್ರೈಸು ಕೂಡ. ಬಟ್ಟೆ ಎಲ್ಲ ತಗೊಂಡಾದಮೇಲೆ ನಾವಿಲ್ಲಿಂದ ಮಗಳನ್ನ ಟ್ಯೂಷನಿಂದ ಪಿಕ್ ಮಾಡಿಕೊಂಡು ಮನೆಗೆ ಹೋಗಿ ಫ್ರೆಶಪ್ ಆಗಿ ನಾವು ತಗೊಂಡಂಥ ವಸ್ತುಗಳನ್ನೆಲ್ಲ ಮನೆಯಲ್ಲಿಟ್ಟು ಹಾಗೆ ಕಾಫಿ ಮಾಡ್ಕೊಂಡು ಕುಡಿದು ಮಗಳನ್ನ ಕರ್ಕೊಂಡು ಗೋಲ್ಡ್ ಶಾಪಿಗೆ ಹೋದ್ವಿ. ಲಾಸ್ಟ್ ವೀಕಲ್ಲಿ ಸ್ವಲ್ಪ ಕಮ್ಮಿ ಇತ್ತು, ಅವಾಗ ಬಂದು ನೋಡ್ಕೊಂಡು ಹೋಗಿದ್ವಿ. ಏನೂ ತೊಗೊಂಡೋಗಿರಲಿಲ್ಲ. ಒಂದು ವಾರಕ್ಕೆಲ್ಲ ತುಂಬಾ ಜಾಸ್ತಿ ಆಗಿದೆ. ಗೋಲ್ಡ್ ರೇಟು ದಿನಕ್ಕೆ ಜಾಸ್ತಿ ಆಗ್ತಿರುತ್ತೆ ವಿನ ಕಡಿಮೆ ಅಂತೂ ಆಗಲ್ಲ. ಕಡಿಮೆ ಆದರೂ ಕೂಡ ಕೂಲಿ ವೇಸ್ಟೇಜ್ ಮಾತ್ರ ವೇರಿಯೇಷನ್ ಆಗ್ತಾನೇ ಇರುತ್ತೆ. ರೈಟ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟೇ ಒಳ್ಳೊಳ್ಳೆ ಡಿಸೈನ್ಸು ಕೂಡ ಜಾಸ್ತಿನೇ ಆಗ್ತಾಯಿದೆ. ನೋಡಿದಷ್ಟು ಅಯ್ಯೋ ನನ್ನ ಹತ್ರ ಈ ಥರ ಡಿಸೈನ್ ಇಲ್ಲಲ್ಲ, ನಮ್ಮ ಹತ್ರ ಇರಬೇಕಿತ್ತು ಅನಿಸುತ್ತೆ. ಡಿಸೈನ್ಸು ಕೂಡ ನಮ್ಮ ಹತ್ರ ಇರೋದಕ್ಕೂ ಇದಕ್ಕೂ ನಾವು ವ್ಯತ್ಯಾಸಗಳು ನೋಡ್ತೀವಿ. ಹಾಗೆ ನಮಗೊಂದು ರಿಂಗು ಕೂಡ ಬೇಕಾಗಿತ್ತು. ರಿಂಗ್ ಡಿಸೈನ್ ನೋಡೋಣ, ಪ್ಲೈನಲ್ಲಿ ಬೇಕಾಗಿತ್ತು. ನೋಡೋಣ ಪ್ಲೈನಲ್ಲಿ ಸ್ಟೋನ್ ಇರೋದೆಲ್ಲ ರೆಗ್ಯುಲರ್ ಯೂಸಿಗೆ, ಡೈಲಿ ಯೂಸಿಗೆ ಆಗಲ್ಲ ಅಂದ್ಬಿಟ್ಟು ರಿಂಗ್ ನೋಡಿದ್ವಿ. ಹಾಗೆ ನನಗೂ ಒಂದು ಓಲೆ ಬೇಕಾಗಿತ್ತು ಒಂದು ಜೊತೆ. ನೋಡೋಣ ಡೈಲಿ ಯೂಸಿಗೆ, ಡೈಲಿ ಒಂದು ವರ್ಷದಿಂದ ಒಂದೇ ಥರದ್ದು ಯೂಸ್ ಮಾಡ್ತಾಯಿದ್ದೀನಿ, ಡೈಲಿ ಯೂಸಿಗೆ ಒಂದು ಜೊತೆ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾಯಿದ್ದೀನಿ. ಹ್ಯಾಂಟಿಕಲ್ ತೊಗೊಂಡ್ರೆ ಅದು ಕಲರ್ ಸ್ವಲ್ಪ ಡೈಲಿ ಯೂಸ್ ಮಾಡಿದರೆ ಶೇಡ್ ಆಗುತ್ತೆ ಅಂದ್ಬಿಟ್ಟು ನೋಡೋಣ ಯಾವುದ್ರಲ್ಲಿ ತೊಗೊಳೋದು ಅಂತ ನೋಡ್ತಾಯಿದ್ದೀನಿ. ಯಾವ್ದು ತೊಗೊಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಯಾವುದನ್ನು ಚೆನ್ನಾಗಿಲ್ಲ ಅನ್ನೋದಿಲ್ಲ, ಎಲ್ಲದೂ ಚೆನ್ನಾಗಿದೆ. ಎಲ್ಲದೂ ಬೇಕು ಅನಿಸುತ್ತೆ, ಆದರೆ ಎಲ್ಲದೂ ತೊಗೊಳಕ್ಕಾಗಬೇಕಲ್ವ, ನಮಗೇನು ಬೇಕೋ ಅದೇ ತೊಗೊಳ್ಬೇಕಾಗುತ್ತೆ. ನೋಡೋಣ ಯಾವ್ದು ತೊಗೊಂಡು ಬರ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಇಲ್ಲಿ ನಕ್ಲಿಸ್ಗಳು ನೋಡಿ, ಕಲರ್ ಬೀಡ್ಸ್ ನಕ್ಲಿಸು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನಮಗೆ ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ಸಿಗುತ್ತೆ. ಮ್ಯಾಚಿಂಗ್ ಸ್ಯಾರಿಗಂತೂ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಬರೀ ಇದು 1 ಗ್ರಾಮಲ್ಲಿ ಬರುತ್ತೆ ನೋಡಿ, ಫುಲ್ 1 ಗ್ರಾಮ್ ಇದೆ ಇದು ಅಷ್ಟೇ. ಎಷ್ಟು ಚೆನ್ನಾಗಿದೆ. 1-1.5 ಒಳ್ಳೊಳ್ಳೆ ನೆಕ್ಲೆಸ್ ಕಲೆಕ್ಷನ್ಸ್ ಇದೆ. ನಮಗೆ ಯಾವ್ದು ಬೇಕೋ ಆ ಕಲರಲ್ಲಿ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ, ಹಾಕಿದ್ರಂತೂ ಲುಕ್ಕು ಸೂಪರಾಗಿ ಕಾಣಿಸ್ತಾ ಇರುತ್ತೆ. ಎಲ್ಲ ಕಲರಲ್ಲೂ ಸಿಗುತ್ತೆ. ಆಲ್ಮೋಸ್ಟ್ ಒಂದು 4-5 ಕಲರಲ್ಲಿ ಬರುತ್ತೆ. ಬರೀ 1 ಗ್ರಾಮು, ಇದು 1 ಗ್ರಾಮು, 1-1.5, 2 ಗ್ರಾಮು, 3 ಗ್ರಾಮಲ್ಲೆಲ್ಲ ಬರುತ್ತೆ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ವರ್ಷಗಳಿಂದ ನಾನು ಈ ರೀತಿ ತೊಗೊಳ್ಬೇಕು ಅಂದ್ಕೊಂಡಿದ್ದೆ. ನೋಡೋಣ ನಾನು ಇವೆರಡರಲ್ಲಿ ಯಾವ್ದು ತೊಗೊಂಡಿರ್ಬೋದು ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ, ಸರಿನಾ ತಪ್ಪೋ ಅಂದ್ಬಿಟ್ಟು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಇದೇ ರೀತಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇದೇ ರೀತಿ ಕಮ್ಮಿ ವೆಯ್ಟಲ್ಲಿ ಬರುವಂಥ ನೆಕ್ಲೆಸ್ಗಳ ಕಲೆಕ್ಷನ್ ಆಗಲಿ, ಕಮ್ಮಿ ಗ್ರಾಮಲ್ಲಿ
ಜಾಸ್ತಿ ಗ್ರ್ಯಾಂಡಾಗಿ ಕಾಣುವಂಥ ಕಲೆಕ್ಷನಲ್ಲಿ ನಿಮಗೆ ವೀಡಿಯೋಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಇದೇ ರೀತಿ ವೀಡಿಯೋಗಳನ್ನ ನಾನು ಶೇರ್ ಮಾಡ್ಕೊತೀನಿ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಕಮ್ಮಿ ವೆಯ್ಟು ಗ್ರ್ಯಾಂಡ್ ಲುಕ್ ಕೊಡುವಂಥ ಕಲೆಕ್ಷನ್ ನಿಮಗೆ ಏನಾದರೂ ಬೇಕು ಅನಿಸಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದೇ ರೀತಿ ವೀಡಿಯೋಗಳನ್ನ ಮಾಡಿ ಶೇರ್ ಮಾಡ್ಕೊತೀನಿ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಹಾಗೆ ನಿಮಗೆ ಅಂಗಡಿ ಏನಾದರೂ ಅಡ್ರೆಸ್ ಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ. ಇವಾಗ ನೋಡಿ ನಾನೊಂದು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಸಾರಿ ಜೊತೆ ಹಾಕಿದ್ರಂತೂ ತುಂಬ ಲುಕ್ಕಾಗಿ ಕಾಣುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ವೆಯ್ಟಿಂದು ಒಂದೇ ನಕ್ಲಿಸ್ ಇಟ್ಕೊಳ್ಳೋಕ್ಕಿಂತ ಒಂದು ಕಮ್ಮಿ ವೆಯ್ಟಲ್ಲಿ 3-4 ನಕ್ಲಿಸ್ ಇಟ್ಕೊಂಡ್ರೆ ಎಲ್ಲದ್ರ ಜೊತೆ ಮ್ಯಾಚಿಂಗ್ ಆಗಿ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಈ ನಡುವೆ ಏನೇ ಚಿಕ್ಕ ಪುಟ್ಟ ಗೋಲ್ಡ್ ತಗೊಂಡ್ರು ಕೂಡ ನನ್ನ ಮಗಳು ಇದು ನಂದೇ ಅಲ್ವಾ ಮಮ್ಮಿ ಅಂತಾಳೆ. ಹಾಗಾಗಿ ನನ್ನ ಮಗಳು ಇದಲ್ಲ ಮಮ್ಮಿ ಅದಲ್ಲ ತಗೋ ಅಂತ ಇದ್ಲು. ಆದರೂ ಕೂಡ ನೀನೇ ಎಷ್ಟು ಅಂತ ತಗೊತೀಯ, ನನಗೆ ತಕ್ಕೊಡು ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾರಿಗಾದ್ರೇನು ತಗೊಳ್ಳೋಣ ತಡಿಯಮ್ಮ ಅಂದ್ಬಿಟ್ಟು ನಾನು ಅವಳನ್ನ ಸಮಾಧಾನ ಮಾಡಿದೆ. ನನಗೆ ಚಿನ್ನ ಇಲ್ಲ ಅಂದರೂ ಬೆಳ್ಳಿ ರಿಂಗ್ ಆದರೂ ತಕ್ಕೊಡು ಅಂತ ತುಂಬಾ ಹಠ ಮಾಡ್ತಾಯಿದ್ಲು. ಯಾಕಂದರೆ ಲಾಸ್ಟ್ ಮಂತು ನನ್ನ ಮಗನಿಗೆ ಒಂದು ರಿಂಗ್ ತಕ್ಕೊಟ್ಟಿದ್ವಿ. ಹಾಗಾಗಿ ನನಗೆ ಬೆಳ್ಳಿ ರಿಂಗ್ ತಕ್ಕೊಡು ಅಂತ ಇವಳು ಕೂಡ ಹಠ ಮಾಡ್ತಾಯಿದ್ಲು. ನೋಡಿ ಇದಂತೂ 7 8 ಗ್ರಾಮಲ್ಲಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಬರುತ್ತೆ. ನೋಡಿ ವಿತ್ ಡಾಲರ್ ಕೂಡ ಬರುತ್ತೆ. ಬರೀ ಇದು 8 ಗ್ರಾಮಲ್ಲಿ ಬರುತ್ತೆ. ಗುಂಡಾಗಿ ತುಂಬ ಗ್ರ್ಯಾಂಡಾಗಿರುತ್ತೆ. ಚೆನ್ನಾಗಿದೆ. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಇಷ್ಟ ಆಯಿತು. ಒಂದಕ್ಕಿಂತ ಒಂದು ಇಷ್ಟ ಆಯಿತು. ಹಾಗೆ ನಮ್ಮನೆಯವರು ಒಂದು ರಿಂಗ್ ನೋಡ್ತೀನಿ ಅಂದ್ಬಿಟ್ಟು ರಿಂಗ್ ನೋಡ್ತಾಯಿದ್ರು. ಯಾವ್ದು ತಗೋಬೇಕಂದ್ರೂ ಬೇಜಾರಾಗುತ್ತೆ, ಕೂಲಿ ವೇಸ್ಟೇಜು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು. ಹಾಗೆ ನೋಡ್ತೀನಿ ಒಂದು ಚಿಕ್ಕದು ರಿಂಗ್ ತೊಗೊಳ್ತೀನಿ ಅಂತ ಅವರು ಕೂಡ ನೋಡ್ತಾಯಿದ್ರು. ನೋಡಿ ನನ್ನ ಮಗಳು ಕೂಡ ಹಾಕಿ ನೋಡ್ತಾನೆ ಇದ್ದಾಳೆ. ಹಾಗೆ ನಾವು ಇವತ್ತು ಏನು ಗೋಲ್ಡ್ ಪರ್ಚೇಸ್ ಮಾಡಿದ್ದೀವಿ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ನಾವು ನೋಡಿ ಮನೆ ಬಿಟ್ಟಿದ್ದು ಬೆಳಗ್ಗೆ 11 ಗಂಟೆಗೆ ಹೊರಟು ಅಲ್ಲಿಂದ ಕಂಪ್ನಿಗೆ ಹೋಗಿ ಕಂಪ್ನಿಲಿ 1 ಅವರ್ ಇದ್ಬಿಟ್ಟು ಸ್ವಲ್ಪ ಕೆಲಸ ಇದ್ದಿದ್ದನ್ನ ಮುಗಿಸ್ಕೊಂಡು ಬರ್ತಾ ಅಲ್ಲೇ ಊಟ ಮಾಡಿಕೊಂಡು ಫುಲ್ ಡೇ ನಮ್ಮದು ಇವತ್ತು ಹೊರಗಡೆನೇ ಆಗಿತ್ತು. ಬೆಳಗ್ಗೆಯಿಂದ ಬರೀ ಶಾಪಿಂಗು ಅಲ್ಲಿ ಅಂತ ಸುತ್ತಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ನೋಡಿ ಇಷ್ಟೊತ್ತಾಗಿದೆ. ಹಾಗೆ ಮನೆಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕಾಗಿತ್ತು. ಹಾಗಾಗಿ ತಗೊಂಡು ಹೋಗೋಣ ಅಂದ್ಬಿಟ್ಟು ಈ ಕಡೆ ಬಂದ್ವಿ. ಸ್ನ್ಯಾಕ್ಸ್ ತಗೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ನಾವು 8 ಗಂಟೆ ಆಗಿತ್ತು. ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಮಲಗೋಷ್ಟೊತ್ತಿಗೆ ಟೈಮ್ 10 ಗಂಟೆ ಆಯಿತು. ನನ್ನ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.